ಅವರೆಲ್ಲ ಓಕೆ, ಆದ್ರೆ ಸರ್ ಹೇಳಿದ ಮುಖ್ಯವಾದ VIP ಬಿಟ್ಬಿಟ್ರಲ್ಲ. ಯಾರು? ಸುಬ್ರಹ್ಮಣ್ಯ ಸಿರಿಮನೆ ಅಂಡ್ ಫ್ಯಾಮಿಲಿ. ಓ ಮೈ ಗಾಡ್, ಆರ್ ಯು ಸೀರಿಯಸ್ ಜೆಂಡೆ? ವಟಾರದಲ್ಲಿರೋರ್ನೆಲ್ಲ VIP ಲಿಸ್ಟ್ಗೆ ಸೇರಿಸ್ತಿದ್ದೀರಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು. ನಾನೇ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡ್ತಿದ್ದೀನಿ. ಸಾಕಾ? ಇದಕ್ಕಿಂತ ಹೆಚ್ಚಾಗಿ ನೀನ್ ಮಾಡ್ಲಿ ನಾನು? ಸಿರಿಮನೆಯವ್ರಿಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಮುಖದಲ್ಲಿ ನಗು ಇರಬೇಕು, ಹಾಗಂತ ಸರ್ ಹೇಳಿದ್ರು. ಪುಷ್ಪ, ಯಾಕ್ರಿ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಮುಖ ಎಲ್ಲ ಊದ್ಕೊಂಡಂಗಿದೆ. ಯಾಕೆ, ಏನಾಯ್ತು? ಹೌದು, ಚೆಕ್ ಹಾಕೋದಕ್ಕೆ ಹೋಗಿದ್ರಲ್ಲ ಬ್ಯಾಂಕ್ಗೆ, ಹಾಕಿದ್ರೇನ್ರಿ? ದುಡ್ಡೇನಾರು ಬಂತಾ? ಬಂದಿದ್ರೆ ನೀವ್ ಯಾಕೆ ಇಲ್ಲಿ ಬಂದು ನಿಲ್ತಿದ್ರಿ ಹೇಳಿ? ಇಲ್ಲ, ಹಾಕಿಲ್ಲ. ಯಾಕೆ? ನಿನ್ನೆ ದೊಡ್ಡ ಕಾರಲ್ಲಿ ಆರ್ಯವರ್ಧನ್ ಸಾಹೇಬ್ರು ಬಂದಿದ್ರು. ಮತ್ತೊಂದು ಬ್ಲಾಂಕ್ ಚೆಕ್ ತಂದಿರ್ಬೇಕು ಅನ್ಸುತ್ತೆ. 200 ಸೇರಿಸಿ ಒಟ್ಟಿಗೆ ಹಾಕೋಣ ಅಂತ ಇರ್ಬೇಕು ಅಲ್ವೇನ್ರಿ? ನಾನ್ ಹೇಳ್ಕೋಬೇಕಿತ್ತು. ಮತ್ತೆ ಗಳ ನಿಂತಾಗ ನಿಂತಿದ್ಯಾ? ಮಾತಾಡಕ್ ಬಿಟ್ರೆ ಮಾತ್ರ ಇರೋದಿಷ್ಟು, ಮಾತಾಡೋದ್ ಮಾರುತ್ತ ಇಟ್ಕೋ. ಎರಡನೇ ಚೆಕ್ಕು ಗಿಕ್ಕು ಎಲ್ಲ ಏನು ಬಂದಿಲ್ವಂತೆ. ಇರೋ ಚೆಕ್ಕುನು ಕಿತ್ಕೊಂಡು ಹೋದ್ರಂತೆ. ಅವ್ರೇನ್ ಕಿತ್ಕೊಂಡು ಹೋಗ್ಲಿಲ್ಲ, ನಾವೇನೆ ಕಂಡೋರ್ ದುಡ್ಡು ಬೇಡ ಅಂತ ವಾಪಸ್ ಕೊಟ್ವಿ. ಓ, ಕಾಣ್ಕೆ ಹುಂಡಿಗೆ ಕೈ ಜಾರಿ ಬಿದ್ದಿದ್ದ ಉಂಗ್ರನ ಕಾಣ್ಕೆ ಅಂತಾನೆ ಅನ್ಕೋಬೇಕಾಗತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ? ಮರ್ಯಾದೆ ಪ್ರಶ್ನೆ ಅಲ್ವಾ? ಯಾಕ್ರಿ ಪುಷ್ಪ ಕೋಪ ಮಾಡ್ಕೊಂಡು ಹೋಗ್ತಿದ್ದೀರಾ? ಅರ್ಧ ತುಂಬಿದ ವಿನ್ಗೆ ಜೋರಾಗಿ ತುಳುಕತ್ತೆ ಕಣ್ರಿ. ಬನ್ರಿ. ನಮ್ಮನೆಗೆ ಎಷ್ಟು ನೀರು ಬೇಕೋ ಅಷ್ಟು ಇದೆ. ನಿನಗ್ ತಾನೇ ಬೇಕಾಗಿರೋದು, ಇಳ್ಕೋ. ನಿಮ್ಮಮ್ಮ ಮಾಡಿದ ಕಾಫಿ ನಾಲ್ಗೆ ತಾಗ್ತಾ ಇದ್ದ ಹಾಗೇನೆ ಮೈಯೆಲ್ಲ ಚುರುಕಾಗಿ ಹೋಗುತ್ತೆ ಕಣಮ್ಮ. ಯಾಕೆ ಪುಷ್ಪ, ನಾಲ್ಗೆ ಚುರುಕಾಗಕ್ಕೆ ಕಾಫಿ ಸಾಕು, ಬಾಗ್ಲೇನ್ ದಡ್ಡಂತ ಹಾಕ್ಬೇಕಾಗಿಲ್ಲ. ನಿನ್ಗೆ ತುಂಬಾ ಭಾರ ಇದೆಯಾ? ಹೇಳಿದಿದ್ರೆ ನಾನೇ ಬಂದು ಎತ್ಕೊಂಡ್ ಬರ್ತಿರ್ಲಿಲ್ವಾ? ಇರ್ಲಿ ಬಿಡು, ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನೇ ಇದು? ಯಾಕೆ ಕಣ್ ಕಾಣ್ತಿಲ್ವಾ? ಖಾಲಿ ಬಿನ್ಗೆ ಏನ ಹೇಳಿದ್ರಲ್ಲ, ಕರ್ದಿದ್ರೆ ಬಂದ್ ತಗೊಂಡ್ ಬರ್ತಿದ್ದೆ ಅಂತ. ಹೋಗಿ ಹಿಡ್ಕೊಂಬನ್ನಿ. ತಮಾಷೆಗೆ ಹೇಳಿದ್ರೆ ಏನೇ ನೀನು? ನಾನ್ ತಮಾಷೆಗೆ ಹೇಳಿಲ್ಲ, ನಿಜವಾಗ್ಲೇ ಹೇಳಿದ್ದು. ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ತಗೊಂಬನ್ನಿ, ಆಗ್ಲೇ ಗೊತ್ತಾಗೋದು ಕಷ್ಟ ಏನಂತ. ಆಗ್ಲಿಲ್ಲ ಅಂದ್ರೆ ಸ್ನಾನ ಮಾಡ್ದೆ ಹಂಗೆ ಇರಿ. ನಾನಂತೂ ನೀರ್ ತರಲ್ಲ ಅಷ್ಟೇ. ಅಮ್ಮ, ಮತ್ತೆ ಮೊದ್ಲಿಂದ ಶುರು ಮಾಡಿ ಹೀಗ್ ಮಾತಾಡಿದ್ರೆ ಹೇಗೆ? ಚೆಕ್ ಕೊಟ್ಟಾಯ್ತಲ್ಲ, ಬಿಡು. ಬಿಟ್ಬಿಡ್ತೀನಿ, ನೀವ್ ಹೇಳದ್ರಿಂದ ಬಿಟ್ಬಿಡ್ತೀನಿ. ಅಲ್ವೇ, ನಮ್ಮ ಓಟಾರ್ದಲ್ಲ, ಇಡೀ ಊರಲ್ಲಿ ಇಂಥ ಅದೃಷ್ಟ ಯಾರಿಗೂ ಬಂದಿರ್ಲಿಲ್ಲ. ಬಂದಿದ್ದ ಅದೃಷ್ಟನ ಎಡಗಾಲಲ್ಲಿ ಹೋದ್ರು ಅಂತ ಎಂತ ದಡ್ರು ಅಂತ ಆಡ್ಕೊಂಡು ನಗ್ತಿದ್ದಾರೆ. ಅಲ್ಲ, ನಿಮಗ್ ಬೇಕು ಅಂದಾಗ ನಮ್ಮ ಮನೆ ಭಾಗ್ಯಲಕ್ಷ್ಮಿ ತರ್ತಾಳ? ನಿಮ್ಗೇನ್ ಗೊತ್ತ ಮನೆ ಕಷ್ಟ? ಮನೆ ನಡೆಸೋಳು ನಾನು, ನನಗೂ ಸಾಕಾಗಿ ಹೋಗಿದೆ. ನೀವೇನ್ ಹೇಳಿ ಸುಬ್ಬು, ನಾನ್ ಕೇಳಲ್ಲ. ನೋಡಿ, ಕೈಯಲ್ಲಿ ಚೆಕ್ ಇದೆ, ಎದುರುಗಡೆ ಬ್ಯಾಂಕ್ ಇದೆ, ಚೆಕ್ ಹಾಕೋದೇನೆ. ಏನ್ ಯೋಚನೆ ಮಾಡ್ತಿದ್ರ? ಕೊಡಿ ಇಲ್ಲಿ. ಕೊಡಲ್ಲ. ನಿಂತ್ಕೋ. ಏನೇ ನೀನು? ಸ್ವಲ್ಪ ಅರ್ಥ ಮಾಡ್ಕೋ. ಬೆಳೆತಿರೋ ಮಗಳನ್ನ ರಸ್ತೆ ನಿಲ್ಲಿಸ್ಕೊಂಡು ಹೀಗೆಲ್ಲ ಆಡ್ತಾ ಇದ್ರೆ ಚೆನ್ನಾಗಿರುತ್ತೇನೆ? ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನೆಲ್ಲ ಹಂಗ್ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ ಮನೇಲಿ ಜಗಳನೇ ಆಗಲ್ವಾ? ಗಂಡ ಹೆಂಡ್ತಿರ
ಯಾವಾಗ್ಲೂ ಮುದ್ದಾಡ್ಕೊಂಡೇ ಇರ್ತೀರಾ? ಏ ನಿಮ್ ಮನೇಲಿ ದೋಸೆ ಕಲ್ ತೂತಾಗಿದ್ರೆ ನಮ್ಮ ಮನೇಲಿ ಬರೀ ದೋಸೆ ತೂತು. ಹೋಗ್ ನೋಡ್ಕೊಳ್ರಿ ನಿಮ್ದು. ಏ ಏನ್ ಕೈ ದೋಸೆ ಗುದ್ಬಿಡ್ತೀನಿ ಹೋಗಮ್ಮ. ಓ ಏ ಬಾರಿ ನೀನು. ಏ ಈಗ ನೀವೇನ್ರಿ ಅರ್ಧದಲ್ಲಿ ಮಗಳ್ ನಿಲ್ಸ್ಕೊಂಡು ಬಟ್ರಿ ಮನೆಗೆ? ಸರ್ ಮನೆಯಲ್ಲಿ ಯಾರೂ ಇಲ್ಲ, ಬ್ಯಾಂಕ್ ಹೋಗಿದಾರಂತೆ. ವಾಟ್? ಬ್ಯಾಂಕಾ? ಹಾ, ಚೆಕ್ ಡೆಪಾಸಿಟ್ ಮಾಡೋಕೆ. ಆರ್ ಯು ಶೋರ್ ಮಿಸ್ಟರ್ ಜೇಂಡೆ? ಎಸ್ ಮೇಡಮ್. ಸರ್ ಏನ್ ಮಾಡೋಣ? ಎಲ್ಲ ನನ್ ಕರ್ಮ. ಅಕ್ಕ ಚೆಕ್ ಆಗ್ತಾ? ಏಯ್ ತೆಗೆದು ಬಿಟ್ಟ ಅಂದ್ರೆ ಗೆಣಸ್ತಿನ್ ಮಗ್ದವ್ನೆ. ಏನೋ ನನ್ನ ಆಡ್ಕೊಳಂಗಾಗ್ಬಿಟ್ಟ ನೀನು. ಅಲ್ಲ ಕಣಕ್ಕ, ನೀನೆಲ್ಲ ಹೇಳಿದ್ದು ಚೆಕ್ ಹಾಕಕ್ ಹೋಗ್ತಾ ಇದೀನಿ ಅಂತ, ಅದಕ್ಕೆ ಕೇಳ್ದೆ. ಏಯ್ ನನಗೆ BP ರೇಸ್ ಆಗ್ತೈತೆ. ಇನ್ನು ರೇಸ್ ಆದ್ರೆ ಚೆನ್ನಾಗಿರಲ್ಲ. ಹೋಯ್ತಾರೋ ಹೋಗಲೇ. ನನ್ ಮುಂದೆ ಚಡ್ಡಿ ಹಾಕೊಂಡು ಆಡ್ತಿದ್ದ ಐಕ್ಲೆಲ್ಲ ನನ್ನನ್ನೇ ರೇಗ್ಸಂಗ್ ಆಗ್ಬಿಟ್ರು. ಎಲ್ಲ ನಿಮ್ಮಿದ್ದಾರಿ. ದೊಡ್ಡ ಧರ್ಮರಾಯನ್ ತರ ನೀತಿ ನಿಯತ್ತು ಅಂತಿರಲ್ಲ. ಒಂದು ತಿಂಗಳು ಕರೆಂಟ್ ಬಿಲ್ ಕಟ್ಟಿ ನೋಡೋಣ ಅದ್ರಿಂದ. ಇವನು ಫ್ರಿಡ್ಜ್ ರಿಪೇರಿ ಮಾಡೋನಲ್ವಾ, ಮತ್ತೆ ಯಾಕೆ ಬಂದ? ಓ ಈಗ ಯಾರ ಮನೆ ಫ್ರಿಡ್ಜ್ ಕೆಟ್ಟಾಗೈತೆ? ಅದ್ ಹೆಂಗಾರು ಇರ್ಲಿ ಕಣಪ್ಪ, ನೀನು ಒಳ್ಳೆ ಕೆಲ್ಸಗಾರ. ಯಾವಾಗ್ಲಿಂದಲೂ ಮೂಲೆಗ್ ಬಿದ್ದಿದ್ ಫ್ರಿಡ್ಜ್ ನ ಎಷ್ಟ್ ಚೆನ್ನಾಗಿ ರಿಪೇರಿ ಮಾಡ್ಕೊಟ್ಟೆ. ನಾವು ಹೊಸ ಫ್ರಿಡ್ಜ್ ತಗೋಬೇಕು ಅನ್ನೋ ಕನ್ಸಾಗೆ ಉಳ್ಕೋತು. ಏಯ್ ಪುಷ್ಪ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಅವ್ರು ಯಾರು ಗೊತ್ತಾ ನಿನಗೆ? ಯಾಕೆ ಗೊತ್ತಿಲ್ಲ? ಇವನು ಮನೆಗ್ ಬಂದಿದ್ದಾಗ ಮನೇಲಿ ಇದ್ದಿದ್ ನಾನೇ. ನಮ್ಮ ಮನೆ ಫ್ರಿಡ್ಜ್ ನ ರಿಪೇರಿ ಮಾಡಿದ್ದು ಇವನೇ. ಅಮ್ಮ, ನೀನ್ ಅನ್ಕೊಂಡಂಗೆ ಅವ್ರು ಫ್ರಿಡ್ಜ್ ರಿಪೇರಿ ಮಾಡೋರಲ್ಲ. ನಿಮ್ಮ ಅಪ್ಪನ ತರ ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡ. ಇವನ್ ಯಾರು ಅಂತ ನನಗ್ ಗೊತ್ತಿಲ್ವಾ? ಏನಪ್ಪ ನೀನು ಫ್ರಿಡ್ಜ್ ರಿಪೇರಿ ಮಾಡೋ ಅಂತಾನೆ? ಅಯ್ಯೋ ಎಷ್ಟ್ ಚೆನ್ನಾಗಿದೆ ಈ ಕಾರು. ಕಾರಲ್ಲೆಲ್ಲ ಓಡಾಡ್ತೀಯ ನೀನು? ಅಲ್ಲ ಕಣಯ್ಯ, ಫ್ರಿಡ್ಜ್ ರಿಪೇರಿ ಮಾಡ್ಕೊಂಡೆ ಕಾರೆಲ್ಲ ತಗೊಂಡಿದ್ಯಾ ಅಂದ್ರೆ ಬೇಸ್ ಕಣಯ್ಯ, ಬೇಷ್. ನಮ್ಮನೇಲೂ ಅವೇ. ಜೀವನದಲ್ಲಿ ಸಿಗುವಂತ ಅವಕಾಶನ ಬಳಸ್ಕೊಂಡು ಮುಂದಕ್ಕೆ ಹೋಗುವ ಅಂದ್ರೆ ಕೇಳಲ್ಲ. ಈ ಮಡಕೆ ಎತ್ತು ಏಡಿ ಕಾಲಿಳಿಯ ಕತೆ ಕೇಳಿದ್ಯಾ? ಹಂಗೆ ಯಾವನೋ ಒಬ್ಬ ಪುಣ್ಯಾತ್ಮ ಬ್ಲ್ಯಾಕ್ ಚೆಕ್ ಕೊಟ್ಟವನೆ. ಅದನ್ನ ತಗೊಂಡೋಗ್ ಬ್ಯಾಂಕ್ ಹಾಕಿ ನಮ್ಮ ಇಡೀ ಜೀವನದ ಕಷ್ಟ ತೀರ್ಸ್ಕೊಳ್ಳೋಣ ಅಂದ್ರೆ ಈ ಅಪ್ಪ ಮಗಳು ಬಂದು ಎಲ್ಲ ಹಾಳ್ ಮಾಡಾಕ್ಬಿಟ್ರು.